ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿರ್ತೀವಲ್ಲ. ನಮಸ್ಕಾರ ಕನ್ನಡ ಜನತೆಗೆ. ಇವತ್ತು ನಮ್ಮ ಮನೆ ದೇವರು ದೇವಸ್ಥಾನಕ್ಕೆ ಮತ್ತು ನಮ್ಮದು ದೊಡ್ಡಪ್ಪರ ತೋಟಕ್ಕೆ ಹೋಗ್ತಾಯಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನೋಡ್ಬೋದು, ಈ ದೇವಸ್ಥಾನ ಮುಂದೆ ನೆಲ್ಲಿ ಕಾಲೆಲ್ಲ ತೊಳ್ಕೊಂಡು ಫಸ್ಟು ತೊಳ್ಕೊತಾ ಇದ್ದೀನಿ ನಾನು, ಅಮ್ಮ ಕಾಲು ತೊಳ್ಕೊಂಡು ಈಗ ಕಾಲು ತೊಳ್ಕೊಂಡು ದೇವಸ್ಥಾನ ಮುಂದೆ ಕರ್ಪೂರ ಹಚ್ಚಬೇಕು. ನೀವು ಹುಚ್ಚಿದ್ದೀವಿ, ಇಲ್ಲಿನ ಪದ್ಧತಿ ಹಂಗೆ ಇರೋದು. ದೇವಸ್ಥಾನ ಸುತ್ತ ನೋಡ್ಬೋದು ಗಾಯ್ಸ್, ಇಲ್ಲಿ ತುಂಬ ಮದುವೆಗಳು ನಡೀತವೆ. ಸೊ ಇಷ್ಟೊಂದು ಜಾಗ ಇದೆ ನೋಡಿ, ಯಾವುದಕ್ಕೂ ಏನು ತೊಂದರೆ ಇಲ್ಲ. ಕರ್ಪೂರ ಹಚ್ಚಿದ್ದೆಲ್ಲ ಆಯಿತು, ಈಗ ದೇವಸ್ಥಾನ ಒಳಗೆ ಹೋಗ್ತಾಯಿದ್ದೀವಿ. ಇದೇ ನಮ್ಮ ಮಂದಿರ ದೇವಸ್ಥಾನ, ಇದು ಆಂಜನೇಯ ಸ್ವಾಮಿ. ಹೊರಗಡೆನೂ ಚೆನ್ನಾಗಿದೆ, ಒಳಗಡೆ ಎಲ್ಲ ದೇವಸ್ಥಾನ ಎಲ್ಲ ಚೆನ್ನಾಗಿದೆ. ಇದೇ ಒಳಗಡೆ ನೋಡ್ಬೋದು ನೀವು. ಇದು ಗರ್ಭದ ಗುಡಿ, ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಗೇಟ್ ಎಲ್ಲ ಕ್ಲೋಸ್ ಆಗಿದೆ ಗಾಯ್ಸ್. ಈಗ ಪೂಜಾರ ಅಲ್ಲೇ 7 ಗಂಟೆಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ, ಅದಕ್ಕೆ ನೀವು ಒಳಗಡೆ ಮಾಡ್ತೀವಿ. ಈ ದರ್ಶನ ಎಲ್ಲ ಮುಗೀತು ಗಾಯ್ಸ್. ಈಗ ನಾನು, ನಮ್ಮ ತಮ್ಮ, ನಮ್ಮ ಅಣ್ಣ, ನಮ್ಮ ಅಮ್ಮ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ ಇನ್ನೊಂದು ದೇವಸ್ಥಾನಕ್ಕೆ. ತಂದಿಲ್ಲ ನೀರು ತೊಂದರೆ. ಹಾಕು ಏನು ಫಂಕ್ಷನ್ ಐತೆ, ಕೆರೆ ಪೂಜೆ ಎಲ್ಲ ತಿರ್ಕೊಂಡು ಹೋಗ್ತಾನೆ, ಎಡಗಡೆ ತಿರ್ತಾನೆ. ಇವತ್ತರಿಗೆ ಎಲ್ಲ ಭಾಳ ಜೋರು ಐತಿ ಇಲ್ಲಿ. ಮತ್ತೆ ಸಾರಕ್ಕೆ ಇಲ್ಲ, ಸಾರಕ್ಕಿಲ್ಲ. ಇದು ಪಾಂಪ್ಲೆಟ್ ಎಲ್ಲ ಹಾಕಿದ್ದಾರೆ. ಅಷ್ಟೊತ್ತಿ ಗೊತ್ತಿತ್ತಲ್ಲ ಊಟ ಮಾಡ್ತಾರೆ. 1 ಗಂಟೆ ಅಷ್ಟೇ ಬರೋದು. ಇದು ಶ್ರೀ ಆಲರಾಮೇಶ್ವರ ವಸ್ತುರ ಹತ್ರ ಇದೆ ಗೈಸ್. ಈಗ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ತೆಂಗಿನಕಾಯಿ ಮತ್ತು ಹಣ್ಣೆಲ್ಲ ತಗೊಳ್ತಾ ಇದ್ದೀವಿ. ಹೂನಾರ ತಗೊಂಡಿದ್ದೆಲ್ಲ ಆಯಿತು. ಈ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀವಿ ಈಗ. ಇದೇ ನೋಡಿ ಮುಖ್ಯ ದ್ವಾರ. ಇನ್ನೂ ಕಟ್ಸಿಲ್ಲ ಗೈಸ್, ಇನ್ನೂ ಕಟ್ಟಿಸ್ತಾ ಇದ್ದಾರೆ. ಇನ್ನು ಕಟ್ಸಿದ್ಮೇಲೆ ಇನ್ನೂ ಸೂಪರಾಗಿ ಕಾಣುತ್ತೆ.
ಗಾಯ್ಸ್ ಈಗ ಇಡ್ಲಿ ತಿಂತಾಯಿದ್ವಿ. ದರ್ಶನ ಎಲ್ಲ ಮುಗೀತು. ಅಲ್ಲೇ ಹೋಟ್ಲಲ್ಲಿ ಇಡ್ಲಿ ಚಟ್ನಿ ಎಲ್ಲ ತಿಂತಾಯಿದ್ದೀವಿ. ನಾಷ್ಟ ಎಲ್ಲ ಮುಗೀತು. ಈಗ ಹೊಡ್ತಾ ಇದ್ದೀವಿ. ಆ ಸ್ನಾನ ಮಾಡಿ ಬಂದ ತಕ್ಷಣ ಎಲ್ಲ ಕಿತ್ತರ್ಕೊಂಡು ಹೋಗ್ಬಿಟ್ಟು ಎಲ್ಲ ಪವಾಡ. ಸ್ನಾನ ಮಾಡಿದ್ರು ಆಗ್ತದಿಲ್ಲ. ಅಲ್ಲಿ ಕೋಲ್ಡ್ ನೀರು ಅದೇ ಸ್ನಾನ ಮಾಡಿ ಭಾರಿ ಕೋಲ್ಡ್ ಆಗಿಲ್ಲ ಗೊತ್ತಾಗ್ತದೆ. ಬರೀ ಒಂದ್ಸರಿ ಹಿಂಗೆ ತೆಲ ಕೊಟ್ಟು ಹಿಂಗೆ ತಕೊಂಬಿಟ್ರೆ ದೇವ್ರುಗಳೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಬೆಳಗ್ಗೆ ಬರ್ತಾರಪ್ಪ. ಎಲ್ಲ ಊರ ದೇವ್ರುಗಳು ಅಲ್ಲಿ ಎಲ್ಲಿ ಹೋದ್ರು ಅಲ್ಲಿಗೆ ಹೋಗ್ಬೇಕು ದೇವ್ರುಗಳೆಲ್ಲ. ಅಲ್ಲಿ ಹೋಗಿ ಪುಣ್ಯ ಮಾಡ್ಕೊಂಡು ಬರ್ತಾರೆ. ಎಲ್ಲಾರ ಹೊಗೆ ಆಡ್ತೈತೆ ಅಂದ್ರೆ ಅಲ್ಲಿ ಇರ್ಬೇಕು ನೋಡಪ್ಪ ಜನಗಳು. ವೇಸ್ಟ್ ಬಾಡಿಗಳು ಎಲ್ಲ ಇದಾವಲ್ಲ ಹೋಗ್ತಾವಲ್ಲ. ಎರಡು ಬಸ್ ಇಲ್ಲಿ ನಮ್ಮ ದೊಡ್ಡಪ್ಪರ ತೋಟಕ್ಕೆ ಬಂದಿದ್ವಿ ಗಾಯ್ಸ್. ಅಡಿಕೆ ತೋಟ ತಗೊಂಡಿದ್ದಾರೆ ಹೊಸ್ದಾಗಿ, ಅದು ನೋಡೋಣ ಅಂತ ಬಂದಿದ್ವಿ. ಸೊ ಅದಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಇಲ್ಲೇ ಎಳ್ನೀರೆಲ್ಲ ಕುಡಿಬೇಕು. ಈಗ ನೋಡ್ತಾ ಇರೋದು ಸಖತ್ತಾಗೈತೆ ತೋಟ ಮಾತ್ರ. ಇದೇನು ದೂರ ಇಲ್ಲ ಬಿಡ್ಬಮ್ಮ. ಒಟ್ಟು 1.25 ಎಕರೆ ತೋಟ ಗಾಯ್ಸಿದೆ. ದೂರ 3 ಕಿಲೋಮೀಟರ್ ಆಗುತ್ತೆ. ಹಂಗೆ ನಮ್ಮ ಅಣ್ಣ ಬಂದರು. ನಮ್ಮ ಅಣ್ಣ ಹೆಂಗೆ ಎಳ್ನೀರೆಲ್ಲ ಕಿತ್ಕೊಟ್ರು. ಎಳ್ನೀರು ಕುಡಿತಾ ಇದ್ದೀವಿ. ಇವತ್ತಿಗಿಷ್ಟೇ, ಮತ್ತೆ ಸಿಗುವ ಗೈಸ್. ನೀರು ಮಾತ್ರ ಚಿಂದಿ ಆಗಿದೆ.